ಕಾಂತಾರ ಅಧ್ಯಾಯ 1. ಕಾಂತಾರ ಅಂದ್ರೆ ದಟ್ಟವಾದ ಕಾಡು. ಇದರ ಹಿಂದೆ ಬಂದಿರೋ ಪಾರ್ಟಲ್ಲಿ ಆ ಕಾಡಿನಲ್ಲಿ ಇರೋ ಜನರ ಬದುಕು, ಆ ದೈವದ ಕತೆ, ಅರಣ್ಯ ಇಲಾಖೆ ಇದರ ಮೇಲೆ ಸ್ಟೋರಿ ಮೇನ್ ಫೋಕಸ್ ಆಗಿ ಇತ್ತು. ಆದ್ರೆ ಈ ಕಾಂತಾರ ಅಧ್ಯಾಯ 1ರಲ್ಲಿ ಕತೆ ಬೇರೆನೇ ಇದೆ. ಕಾಂತಾರ ಅನ್ನೋ ಹೆಸರಿಗೆ ಇದು ಪರಿಪೂರ್ಣವಾದ ಕತೆ ಅಂತಾನೂ ಹೇಳ್ಬೋದು. ಆದ್ರೆ ಕೆಲವು ನಿಜಗಳನ್ನು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಸಿನಿಮಾ ವಿಚಾರಕ್ಕೆ ಬರೋಣ ಇವಾಗ. ನಾನು ಟ್ರೈಲರ್ ರಿವ್ಯೂ ಅಲ್ಲಿ ಹೇಳ್ದಂಗೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಾನು ಟ್ರೈಲರಲ್ಲಿ ಏನು ಹೇಳಿದ್ದೆ ಅದೇ ಥರ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದೇ ಥರ ಪ್ರೆಡಿಕ್ಟೆಡ್ ಸ್ಟೋರಿನೂ ಇತ್ತು. ಇದರ ಪಾಸಿಟಿವ್ಸ್ನ ಹೇಳ್ತೀನಿ ಫಸ್ಟು. ಇವರು ಇಲ್ಲಿ ಹೇಳಿರುವ ಆ ಕಾಡಿನ ರಹಸ್ಯ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ ಕಾಡಿನಲ್ಲಿ ನಡೆಯುವ ಘಟನೆಗಳು, ಆ ಕಾಂತಾರ ಹೆಸರು ಕೇಳಿದ್ರೇ ಭಯ ಪಡೋವಂಥ ಬೇರೆ ಪ್ರಾಂತ್ಯದ ಜನರು, ಆ ಕಾರ್ಣಿಕದ ಕಲ್ಲು, ಅಲ್ಲಿ ಜನರಿಗೆ ಅದರ ಮೇಲಿರುವ ಭಕ್ತಿ, ಹಾಗೆ ಅದರ ಪವರ್ಸು, ಇವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸು. ರಿಷಬ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಅಯ್ಯೋ ನೆಕ್ಸ್ಟ್ ಲೆವೆಲು. ಅವರಿಗೆ ನೋಡಿದರೆ 100 ಜನ ಬಂದರೂ ಅವ್ರನ್ನ ಮುಟ್ಟೋಕ್ಕಾಗಲ್ಲ ಅಂತಲೇ ಫೀಲ್ ಆಯಿತು. ಆಮೇಲೆ ಅವರ ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲು. ಹಾಗೆ ರುಕ್ಮಿಣಿ ವಸಂತ್ ಮಾತ್ರ ಚಿಂದಿ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡೋದೆಲ್ಲ ಆ ಥರದ ಒಂದು ಟ್ವಿಸ್ಟ್ ಕೂಡ ಇದೆ, ಅಂದರೆ ಅವರ ಕ್ಯಾರೆಕ್ಟ್ರಲ್ಲಿ. ಜೊತೆಗೆ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಇದರಲ್ಲಿ ಇದರ ಹಿಂದೆ ಬಂದ ಪಾರ್ಟ್ನಲ್ಲಿ ಅವರು ಅಳವಡಿಸ್ಕೊಂಡಿದ್ದ ಆ ಕಾಮಿಡಿ ಫ್ಲೇವರು ಇಲ್ಲೂ ಸಹ ಇದೆ. ಸಿನಿಮಾ ಬಿಗ್ ಸ್ಕೇಲ್ ಮಾಡ್ತಿದ್ದಾರೆ, ಬರೀ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ, ಹಾಗಿರುತ್ತೆ ಹೀಗಿರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಆ ಹ್ಯೂಮರ್ ಟಚ್ಚು ನೋಡಿ ನನಗಂತೂ ಖುಷಿ ಆಯಿತು. ಜನರನ್ನ ಅದು ನಗಿಸುತ್ತೆ ಕೂಡ. ಹಾಗೆ ಇದರ ಮೇಕಿಂಗ್ ಬಗ್ಗೆ ಒಂದು ಮಾತು ಇಲ್ಲ, ನಿಜವಾಗ್ಲೂ. ಸಿನಿಮಾಟೋಗ್ರಫಿ ಅರವಿಂದ್ ಕಶ್ಯಪ್ ಅವರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಮೇಲೆ ನಮ್ಮ ಅರ್ಜುನ್ ಮಾಸ್ಟರ್ ಅವರ ಆ್ಯಕ್ಷನ್ಸ್ ಕೋರಿಯೋಗ್ರಫಿ ಮಾತ್ರ ಸಖತ್ ಎಕ್ಸ್ಟ್ರಾಡಿನರಿ. ಸಿಂಗಲ್ ಶಾರ್ಟ್ಸು ಒಂದೊಂದು ಬರ್ತವೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲು. ಹಾಗೆ ಆ ಕಾಸ್ಟ್ಯೂಮ್ ಡಿಸೈನ್ಸ್ ಆಗಿರ್ಬೋದು, ಮೇಕಪ್ಪು, ಅಷ್ಟು ಜನ ಆರ್ಟಿಸ್ಟ್ನ ಇಟ್ಕೊಂಡು ಆ ಥರ ಮೇಕಿಂಗು ಮಾಡೋದಂತೂ ತುಂಬ ಕಷ್ಟ. ಈ ಥರದ ಔಟ್ಪುಟ್ಟು ಕೊಟ್ಟಿರೋದು ನಮ್ಮ ರಿಷಬ್ ಶೆಟ್ಟಿ ಅವರು ನಿಜವಾಗ್ಲೂ ಆ್ಯಕ್ಚುಲಿ ಗ್ರೇಟು. ಇನ್ನು ಇದರ ನೆಗೆಟಿವ್ಸ್ ಅಲ್ಲ, ಅದು ಆ್ಯಕ್ಚುಲಿ ನನಗೆ ಸ್ಯಾಟಿಸ್ಫೈ ಆಗದಿರೋ ಕೆಲವು ವಿಷಯಗಳು ಇದ್ದಾವೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದೇನಪ್ಪ ಅಂದರೆ, ಕುಲಶೇಖರನ ಕ್ಯಾರೆಕ್ಟ್ರ್ ನಾವು ಟ್ರೈಲರಲ್ಲಿ ನೋಡಿ ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವಿ. ಆ ಕ್ಯಾರೆಕ್ಟ್ರು ಆ ಥರ ಇರುತ್ತೆ, ಆ ಥರ ರಾ ಆಗಿರುತ್ತೆ ಅಂತ. ಆದರೆ ಆ ಕ್ಯಾರೆಕ್ಟ್ರಿಂದ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಯಾಕಪ್ಪ ಅಂದರೆ ಆ ಕ್ಯಾರೆಕ್ಟ್ರ್ ಅವ್ರು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ತು. ಹಾಗೆ ಪೆರ್ಮೆ ಅಂದರೆ ರಿಷಬ್ ಅವರು ಬಾಂಗೂರ ಹೋಗೋ ರೀಸನ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ನನಗನ್ನಿಸ್ತು. ಅಂದರೆ ಅದು ಯಾಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋದು ನೀವು ಸಿನಿಮಾ ನೋಡಿದ ಮೇಲೇ ಗೊತ್ತಾಗುತ್ತೆ. ಬಟ್ ಆ ಒಂದು ಪಾಯಿಂಟು ನನಗೆ ಸ್ಟ್ರಾಂಗ್ ಆಗಿ ಅನಿಸಿಲ್ಲ. ಆಮೇಲೆ ತುಂಬ ದೈವಾರಾಧನೆ ಬಗ್ಗೆ ತೋರ್ಸೋಕ್ಕೆ ಹೋಗಿ ಆ ಕಥೆನೇ ಹಿಂದೆ ಬಿಟ್ಬಿಟ್ರಾ ಅನ್ನೋದು ನನಗೊಂದು ಕ್ವಶನು. ಅಥವಾ ಆ ದೈವನೇ ತೋರ್ಸೋಕ್ಕೆ ಈ ಕತೆ ಮಾಡಿದ್ರಾ ಅಂತಲೂ ಗೊತ್ತಿಲ್ಲ. ಇಷ್ಟೆಲ್ಲ ತೋರಿಸೋ ಅವಶ್ಯಕತೆ ಇತ್ತಾ, ಹಾಗೂ ಇನ್ನು ಏನೋ ಬೇಕಿತ್ತು ಅನ್ನೋ ಫೀಲು ನನ್ನಲ್ಲಿದೆ. ನಾನು ಇಷ್ಟು ಪಾಯಿಂಟ್ಸ್ ಹೇಳಿದ್ದೀನಲ್ಲ, ಅವೆಲ್ಲ ನನಗೆ ಪರ್ಸ್ನಲ್ ಆಗಿ ಕನೆಕ್ಟ್ ಆಗದೆ ಇರುವಂಥದ್ದು. ಆಮೇಲೆ ನನಗೆ ಪರ್ಸ್ನಲ್ ಆಗಿ ಅನಿಸಿರೋದು. ಇದನ್ನು ಯಾರು ಮನಸ್ಸಿಗೆ ಮಾತ್ರ ತಗೋಬೇಡಿ, ಪರ್ಸ್ನಲ್ ಆಗು ತಗೋಬೇಡಿ. ಹಾಗೆ ನನಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತಲೂ ಇಲ್ಲ, ಸಿನಿಮಾ ಚೆನ್ನಾಗಿದೆ. ಆದರೆ ನನಗೆ ಈ ಪಾಯಿಂಟ್ಸ್ಗಳು ಸ್ವಲ್ಪ ಕ್ವಶನ್ಸ್ನ ನನ್ನ ತಲೆಯಲ್ಲಿ ಹಾಗೆ ಬಿಟ್ಬಿಟ್ಟು, ಅದಕ್ಕೋಸ್ಕರ ನನ್ನ ಈ ಕ್ವಶನ್ಸು. ನೀವು ಸಿನಿಮಾ ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇದು ನನ್ನ ಒಪಿನಿಯನ್ಸ್ ಸರಿ ಇದೆಯಾ, ಇಲ್ಲ ನಾನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವಾ, ಅದೇನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ.